ಇನ್ನು ಪುಟ್ಟಣ್ಣ ಕಣಗಾಲ್ ಸರ್ ಅಂತ ಅಂದ್ರೆ ಚಿತ್ರರಂಗದಲ್ಲಿ ಈಗಾಗ್ಲೇ ಹೇಳಿದ್ರಿ ಒಂದು ದೊಡ್ಡ ಲೆಜೆಂಡ್ರಿ ಹೌದು. ಡೈರೆಕ್ಟರ್ ಅಂತ. ಎಸ್. ಅವ್ರ ಗರಡಿಯಲ್ಲಿ ನೀವು ಬೆಳ್ದಿರ್ತೀರಾ. ನಿಮಗೆ ಇಲ್ಲ, ಇವಾಗ ನಾನು ಬೆಳ್ದಿದ್ದೀನಿ ಅನ್ನೋಕ್ಕಿಂತ ನನಗೆ ಅಷ್ಟೊಂದು ಹೇಳಿದ್ನಲ್ಲ, ನಂದು ಬೆಳೀತಾ ಬೆಳೀತಾ ಬೇಗ ನಾನು ಸೆಟ್ಲ್ ಆಗ್ಬಿಟ್ಟೆ ನಾನು. ಹ್ಮ್ ಹ್ಮ್ ಓದು ಮತ್ತೆ ಇದು ಹುಟ್ಟಿದ್ದ ಅಲ್ಲೇನೆ, ಮತ್ತೆ ಅಲ್ಲಿಂದ ಬಂದ್ಮೇಲೆ ನಾನು ಎಜುಕೇಶನ್ ಎಲ್ಲ ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ಹ್ಮ್. ಅಂಡ್ ನೆಕ್ಸ್ಟ್ ನಾನು ಡಿಗ್ರಿ ಅದೆಲ್ಲ ಮಾಡ್ಬೇಕಂದ್ರೆ ಮೈಸೂರು ಮಾನಸ ಗಂಗೋತ್ರಿನಲ್ಲಿ ಮಾಡಿದ್ದು. ಅಂದ್ರೆ ನಿಮ್ಮ ಯಾ, ಮದ್ವೆ ಆಯ್ತು, ನಿಮ್ಮ ಎಜುಕೇಶನ್ ಎಲ್ಲ ಹೌದು, ಆದ್ಮೇಲೆ ಇವಾಗ ಹೌದು, ನೀವೂನು ಸಹ ಸೀರಿಯಲ್ ಅಲ್ಲಿ ಸಿನಿಮಾಗಳಲ್ಲಿ ಹೌದು. ಆಕ್ಟ್ ಮಾಡ್ತಾ ಇದ್ರಿ. ಹಾ, ಅಟ್ ಪ್ರೆಸೆಂಟ್ ನಿಮ್ಮ ಎಸ್. ಸಿನಿಮಾದ ಕೆರಿಯರ್ ಯಾವ ರೀತಿ ಇದೆ? ಇಲ್ಲ, ಸಿನಿಮಾ ಕೆರಿಯರ್ ಅಂದ್ರೆ ನಾನೇ ಈಗ ಕಾರಣಾಂತರದಿಂದ ಎಲ್ಲ ಒಂದೊಂದೇ ಒಂದೊಂದೇ ನನಗೆ ಏಟ್ ಮೇಲೆ ಏಟ್ ಬಿದ್ದಿರೋದ್ರಿಂದ ನಾನೇ ಅದನ್ನ ಅವಾಯ್ಡ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಆಫರ್ ಕೇಳಕ್ಕಾಗ್ಲಿ, ಅದನ್ನ ನಾನು ಮುಂದುವರಿಸ್ಕೊಂಡು ಹೋಗೋಕ್ಕಾಗ್ಲಿ ಆ ಪರಿಸ್ಥಿತಿನಲ್ಲಿ ಇರಲಿಲ್ಲ ನಾನು. ಸೊ ನಾನೇ ಈಗ ಡಿಸ್ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಹ್ಮ್ ಹ್ಮ್ ಬಟ್ ಸೀರಿಯಲ್ಲು ಅದರಲ್ಲೂ ಅಷ್ಟೇನೆ ತುಂಬಾ ಈಸಿಲಿ ನನಗೆ ಆಫರ್ಸ್ ಬಂತು. ಸೊ ಅವ್ರ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ಐ ನೆವರ್ ಎಕ್ಸ್ಪೆಕ್ಟೆಡ್ ಇನ್ ಮೈ ಲೈಫ್. ಬಟ್ ಆಂಬಿಷಿಯಸ್ ಇತ್ತು ನನಗೆ, ನಾನು ಬರಬೇಕು, ಏನಾದ್ರು ಮಾಡ್ಬೇಕು, ಐ ವಾಂಟ್ ಟು ಡೂ ಸಮಥಿಂಗ್. ಯಾಕಂದ್ರೆ ಒಂದು ಈ ಒಂದು ಹೆಣ್ಮಕ್ಳು ಅಂತಂದ್ರೆ ಈಗ ನಂದೇ ಪ್ಯಾಷನ್ ಅಂಡ್ ಪ್ರೊಫೆಷನ್ ರಂಗೋಲಿ ಕ್ರಿಯೇಟಿಂಗ್ ಆರ್ಟ್ ಇದೆ. ನಾನು ನೀವು ಸ್ಯಾಂಡ್ ಎಸ್, ಹಾರ್ಟ್ ಇರ್ಬೋದು, ಸಾಲ್ಟ್ ಎನಿ ಹಾರ್ಟ್ಸ್. ಇದೆ, ಎಲ್ಲಾ ಟೈಪ್ ಅಲ್ಲಿ ಆಲ್ ಟೈಪ್ ಆಫ್ ರಂಗೋಲಿಸ್ ಕ್ರಿಯೇಟಿಂಗ್. ಹ್ಮ್ ಆ ಒಂದು ಇದನ್ನ ನಾನು, ಅದು ಹಸ್ಬೆಂಡ್ ಬೆಮ್ಮೆಲಲ್ಲಿ ಇದ್ದಾಗ ನಾನು ಅದೇ ವೇದಿಕೆ. ಹ್ಮ್ ಹ್ಮ್ ಇವತ್ತು ಈ ವೇದಿಕೆ ಒಂದು, ಈ ಸ್ಟುಡಿಯೋ ಒಂದು ಬಂದಿದ್ದೀನಿ, ಈ ಸ್ಪೀಡ್ ನ್ಯೂಸ್ ಇದ್ರಲ್ಲಿ ಇದ್ದೀನಿ ಅಂದ್ರೆ ನಮ್ಮ ಪುಟ್ಟಣ್ಣಾಜಿ ಅವರ ಒಂದು ಏನು ಒಂದು ಕ್ಯಾಮ್ರಾ ಮುಂದೆ ಇವತ್ತು ನಿಂತಿದ್ದೀನಿ ಅಥವಾ ಕೂತ್ ಮಾತಾಡ್ತಿದ್ದೀನಿ ಅಂದ್ರೆ ಅವ್ರ ಆಶೀರ್ವಾದ ಅಂತ ಅನ್ಕೊಳ್ತೀನಿ. ಅದರ್ವೈಸ್ ನಥಿಂಗ್ ಎಲ್ಸ್. ನಮ್ಮ ಫ್ಯಾಮಿಲಿನಲ್ಲಿ ಯಾರು ಈ ತರ ಸ್ಕ್ರೀನಿಗೆ ಬಂದಿರ್ಲಿಲ್ಲ. ಯಾಕಂದ್ರೆ ನಾನು ಹ್ಯಾವಿಂಗ್ ಅ ಇಂಟ್ರೆಸ್ಟಿಂಗ್. ಸೊ ಈ ತರ ಆದ್ರೆ ಹೇಗೆ, ನಾವು ಬಂದ್ರೆ ಹೇಗಿರುತ್ತೆ, ಗುರ್ತಿಸ್ತಾರ ಜನ. ಮೋರೋವರ್ ನನಗೆ ನನ್ನ ಒಂದು ಸ್ವಾರ್ಥನ ಬಿಟ್ಟು, ಅಂದ್ರೆ ಹ್ಮ್ ನನ್ಗೆ ಕರ್ದಾಗ್ಲೆಲ್ಲ ನನ್ನ ಅದೊಂದೇ ಆಸರ, ಒಂದೇ ಆಸೆ ಏನಂದ್ರೆ ಪುಟ್ಟಣ್ಣಾಜಿ ಬಗ್ಗೆ ಇನ್ನೊಂದ್ಸಲ ನೆನಪು ಮಾಡ್ತಾರಲ್ಲ, ನಾನು ಇನ್ನೊಂದ್ಸಲ ಅದಕ್ಕೊಂದು ಎನ್ಕರೇಜ್ ಕೊಟ್ಟಂಗಿರುತ್ತೆ. ಅಂದ್ರೆ ಈ ನಿಟ್ಟಿನಲ್ಲಿ ಆ ಹ್ಮ್ ಥಾಟ್ ತಗೋತೀನಿ ನಾನು. ಸೊ ನನ್ನ ಒಂದು ವೈಯಕ್ತಿಕವಾಗಿದು ಹೇಳ್ಬೇಕು ಅಂತಂದ್ರೆ, ಅಂದ್ರೆ ಅದೃಷ್ಟ ಇದ್ರೆ ಅಥವಾ ಒಂದು ಎಲ್ಲೋ ಒಂದು ಇದಂತಾರಲ್ಲ, ಯೋಗ ಅಂತಂತಾರಲ್ಲ, ಆ ಯೋಗ ಬಂದಾಗ ಹಾಗೆ ಆಗತ್ತೆ ಅನ್ನೋದು, ಆ ಒಂದು ಥ್ರಿಲ್ಲು ಇಟ್ಕೊಂಡಿದ್ದೀನಿ ನಾನು. ಎಲ್ಲಿವರೆಗೂ ಆ ಭಗವಂತ ಒಂದು ಸಹಕಾರ ಕೊಟ್ಟು ಒಂದು ಇದು ಮಾಡ್ತಾನೋ ಅಲ್ಲಿ ತನಕ ನಾನು ಸಾಧಿಸ್ತೀನಿ, ಆ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಫಸ್ಟ್ ಇದರಲ್ಲಿ ನಾನು ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ ಅಲ್ಲಿ ಇದು ಮಾಡಿದ್ದು. ಹ್ಮ್ ಹ್ಮ್ ಆ, ಇದೇ ಒಂದು ಕಣಗಾಲ್ ಅನ್ನೋ ಒಂದು ಹೆಸರು ಅವರು ಕೇಳಿ ಒಂದು ರೆಸ್ಪೆಕ್ಟ್ ನಾನು ಹಾಗೆ ತಗೋತೀನಿ. ಹ್ಮ್ ನನ್ಗೆ ನನ್ನ ಆಫರ್ ಅನ್ನೋಕ್ಕಿಂತ ಈ ಒಂದು ಹೆಸರಿಂದ ನನ್ನ ಗುರುತಿಸ್ತಿದ್ದಾರೆ. ಮೋರೋವರ್ ನಾನು ಅಲ್ಲೇ ಹುಟ್ಟಿರೋದ್ರಿಂದ ಈ ಕಣಗಾಲ್ ಅನ್ನೋ ಒಂದು ಹೆಸರು ಎಷ್ಟು ಮಟ್ಟಿಗೆ ಒಂದು ಶಕ್ತಿ ಅಂದ್ರೆ, ಕಣ್ವ ಋಷಿಗಳು ಕಾಲ್ನಡಿಗೆನಲ್ಲಿ ಬಂದು ತಂಗಿದ್ರು ಅಂತ. ಕಣ್ವ ಋಷಿಗಳು ಹ್ಮ್ ಹ್ಮ್ ಅದಕ್ಕೆ ಫಸ್ಟ್ ಬಿಫೋರು ಕಣ್ಣೆಗಾಲ್ ಕಣೆಗಾಲ್ ಕಣಗಾಲಾಗಿ ಅದು ಆ, ಇದಾಗಿದೆ ಅದು. ಅವ ಏನ್ ವಿಶೇಷತೆ ಅಲ್ಲಿನ ಆ ಊರಿನ ವಿಶೇಷತೆ ಏನು? ವಿಶೇಷತೆ ಅಂದ್ರೆ ಅಲ್ಲಿ ನಮ್ಮ ತಾತ ಅಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ ಇತ್ತು. ವೆರಿ ಪವರ್ಫುಲ್ ದೇವಸ್ಥಾನ ಅದು. ಸೊ ಅಲ್ಲಿ ಪೂಜೆ ಮಾಡ್ತಾ ಇದ್ರು ತಾತ. ತುಂಬಾ ಒಂದು ಒಳ್ಳೆ ಹೂವು, ಬುಟ್ಟಿ ಬುಟ್ಟಿ ಹ್ಮ್ ಹೂವೆಲ್ಲ ಕೀಳೋರು. ತುಂಬಾ ಒಂದು ಆ ಈಶ್ವರನ ಪೂಜೆನೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಶಿವನ್ ಪೂಜೆ ಮಾಡಿದ್ರೆ ಒಂದು ಮುಕ್ತಿ ಮೋಕ್ಷ ಒಂದು ಏನೇ ಇರ್ಬೋದು, ಅವನು ಎಲ್ಲಾ ಇದ್ರಲ್ಲೂ ಪಾರ್ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ ಕೂಡ. ಹ್ಮ್ ಈವನ್ ನನ್ನ ಮಗನ ವಿಷಯದಲ್ಲೂ ಹೇಳದ್ನಲ್ಲ, ಅಂತ ಒಂದು ಮಿರಾಕಲ್ ಆಗಿದೆ ಅಂದ್ರೆ, ಅವ್ನು ಹಿ ವಾಸ್ ಕೋಮೋ ಇನ್ 7 days. ಒಂದೇ ನಾನು ಹರಕೆ ಮಾಡ್ಕೊಂಡಿದ್ದು ಮಂಜುನಾಥನ, ಧರ್ಮಸ್ಥಳ ಮಂಜುನಾಥನ. ಸೊ ಐ ಲವ್ ಶಿವ ತುಂಬಾ. ಮೋಸ್ಟ್ ಆಫ್ ಇದು ನಮ್ಮ ಹಸ್ಬೆಂಡು ಅಷ್ಟೇ ಶಿವನ್ ಪೂಜೆ ತುಂಬಾ ಮಾಡ್ತಾ ಇದ್ರು. ಸೊ ಅದರಿಂದ ಅವ್ರು ತುಂಬಾ ಸಫರ್ ಮಾಡ್ಲಿಲ್ಲ, ಹಿಡನ್ ಆಗಿ ಇಟ್ಕೊಂಡ್ರು. ಈವನ್ ಯಾವ ತರ ಅಂದ್ರೆ 8 ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದಾರೆ. ಹ್ಮ್ ಹ್ಮ್ 8 ಡಾಕ್ಟರ್ ತುಂಬಾ ಇದು ಸರ್ಪ್ರೈಸು, ತುಂಬಾ ಸ್ಪೆಷಲ್ ಪೇಷಂಟ್ ಇವರು ಅಂತ ಅಂದಿದ್ರು. ಅಂದ್ರೆ ಅಷ್ಟು ಮಟ್ಟಿನ ಒಂದು ವಿಲ್ ಪವರ್ ಆ ಭಗವಂತ ಅಷ್ಟು ಕೊಟ್ಟಿದ್ನೇನು. ಅಲ್ಲಿ ತನಕ ಅವರು ಉಸಿರು ಹಿಡ್ಕೊಂಡೇನೆ ಕೊನೆ ತನಕನೂ ಹೋರಾಟ ಮಾಡಿ ಆಮೇಲೆ ಹೇಳಿದ್ರು ಈ ತರ ಅಂತ ಅಂದ್ಬಿಟ್ಟು. ಲಾಸ್ಟ್ ಸ್ಟೇಜ್ ತನಕ ಗೊತ್ತಿರ್ಲಿಲ್ಲ. ಸೊ ಎಲ್ಲ ಮುಗ್ದು ಹೋಗಿದೆಯಮ್ಮ, ನೀವು ಅಡ್ಮಿಟ್ ಮಾಡಬೇಡಿ, ಅಷ್ಟೇ ಅವ್ರು ಇರೋವರೆಗೂ ಅಂತಂದ್ರು. ಅಷ್ಟೇ, ಎಲ್ಲ ಶಿವನ್ನ ಒಂದು ಇದು ಅವ್ರು ಜಾಸ್ತಿ ನರಳಿಸ್ಲೂ ಇಲ್ಲ.
ಇಷ್ಟ ಆಯ್ತು. ಸೊ ಮಗಂದು 1/1 ಈ ತರ ಆಗಿ ಅವನು ಎಜುಕೇಶನ್ ಕಂಪ್ಲೀಷನ್ ಆಗಿದ್ರು ಅವನು ಲಿರಿಕ್ಸ್ ಅನ್ನೋ ಒಂದು ಇದರಲ್ಲಿ ಮುಳುಗಿದಾನೆ, ತಲ್ಲೀನ ಆಗಿದ್ದಾನೆ. ಒಂದು ವರ್ಡ್ ಕೊಟ್ರೆ ಅದನ್ನೇ ಹಿಡ್ಕೊಂಡು ಗ್ರಿಪ್ ಇಟ್ಕೊಂಡು ಅದನ್ನ ಎಕ್ಸ್ಪೆಂಡ್ ಮಾಡಿ ಅದನ್ನ ಅಲ್ಲಿ ಏನೋ ಒಂದು ಅದೇ ಹೇಳಿದ್ನಲ್ಲ, ಇಂಥ ಒಂದು ಫೇಸ್ ರೀಡಿಂಗ್ಗೆ, ಅವ್ರ ಫೇಸ್ ಇದಕ್ಕೆ, ಅವ್ರ ಫಿಸಿಕ್ಗೆ ಈ ಸಾಂಗು ಇವ್ರಿಗೆ ಸೂಟ್ ಆಗತ್ತೆ ಅನ್ನೋ ಒಂದು ಆ ಟ್ಯಾಲೆಂಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದಾನೆ. ಅದು ಒಂದು ನನಗೆ ಅವನ ಭ್ರಮೆ ಅದು. ನನ್ನ ಈ ತರ ಇಟ್ಕೊಂಡಿದ್ದೀನಲ್ಲ, ನನ್ ಯಾರು ಗುರ್ತಿಸ್ಬೋದು ಅಂತ ತುಂಬಾ ಮೇಲ್ಬಿದ್ದು ತುಂಬಾ ಫೋನ್ ಮಾಡ್ತಾ ಇದ್ದ. ತುಂಬಾ ಅವನು ಅಷ್ಟು ಡಿಪ್ರೆಷನ್ ಹೊಟ್ಟೋಗಿದ್ದ ಅವನು. ನಂಗೆ ಏನಾರೋ ಸಿಗತ್ತೆ ಅಂತ ತುಂಬಾ ಅಳ್ತಾನೆ. ಈಗ್ಲೂ ನೆನೆಸ್ಕೊಂಡು ಯಾವಾಗ್ಲಾರು ಅದನ್ನ ಸಮಾಧಾನ ಮಾಡ್ತಿರ್ತೀನಿ. ಯಾವತ್ತೋ ಒಂದಿನ ಅಪರ್ಚುನಿಟಿ ಸಿಗ್ಬೋದು, ವೆಯ್ಟ್ ಅಂತ. ಈ ತರ ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಸಾಧನೆನ ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಬಂದಿರೋ ಒಂದಲ್ಲ ಒಂದು ದಿನ ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಏನು ನೀವು ನಂಬಿರುವಂತಹ ಶಿವನೇ ನಿಮ್ ಕೈ ಹಿಡಿತಾನೆ, ಅಲ್ಲಿವರೆಗೂ ಕಾಯ್ಬೇಕಷ್ಟೇ. ನಾವ್ ಎಷ್ಟು ತಾಳ್ಮೆಯಿಂದ ಕಾಯ್ತೀವೋ ಅಲ್ಲಿ ಆವಾಗ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು. ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ, ಬೇಗ ಹುಷಾರಾಗಿ ಒಳ್ಳೆ ಆಪರ್ಚುನಿಟಿ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ ಅಮ್ಮ. ಇನ್ನು 1960ರ ದಶಕ ಏನಿದೆ, ಆ ಟೈಮಲ್ಲಿ ಒಂದಷ್ಟು ಸೂಪರ್ ಡೂಪರ್ ಹಿಟ್ ಮೂವಿನ ಪುಟ್ಟಣ್ಣ ಕಣಗಾಲ್ ಸರ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾರೆ. ಆ ಟೈಮಲ್ಲಿ ಬಂದಂತಹ ಒಂದಷ್ಟು ಮೂವಿಗಳಲ್ಲಿ ನಿಮಗೆ ಯಾವ ಮೂವಿ ತುಂಬಾ ಇಷ್ಟ? ನನಗೆ ತುಂಬಾ ಒಂದು ಹೇಳ್ಬೇಕು ಅಂತಂದ್ರೆ ಈ ಸಾಕ್ಷಾತ್ಕಾರ ತುಂಬಾ ಮನಸ್ಸಿಗೆ. ಒಲವೇ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಅಂದ್ರೆ ಮೊನ್ನೆ ಒಂದು ಸಂದರ್ಭದಲ್ಲಿ ಫಂಕ್ಷನ್ ಅಟೆಂಡ್ ಮಾಡಿದ್ದೆ. ಎಲ್ಲರೂ ಸಿಕ್ಕಿದ್ರು. ರಾಜ್ಕುಮಾರ್ ಸರ್ ಅವ್ರ ದೊಡ್ಡ ಮಗಳು, ನಮ್ಮ ಒಪ್ಪನ್ ದೊಡ್ಡ ಮಗಳು, ನಾನು ಇಬ್ರು ಒಂದೇ ಕಡೆ ಫೋಟೋ ಸೆಷನ್ ಅಲ್ಲಿ ಇದ್ವಿ. ಅದೊಂದು ಪ್ರೌಡ್ ಅಂತ ಅನ್ನಿಸ್ತು. ಇದೊಂದು ಯೋಗ. ಇಂಥ ಒಬ್ಬ ವರನಟ, ಎಲ್ಲಕ್ಕಿಂತ ಹೆಚ್ಚಾಗಿ ಸಾಕ್ಷಾತ್ಕಾರ ಅಂದ್ರೇನೆ ರಾಜ್ಕುಮಾರ್. ಯಾಕಂದ್ರೆ ಮನಸ್ಫೂರ್ತಿಯಾಗಿ ನಾವ್ ಅದನ್ನ ಮಾತಾಡ್ಬೇಕು ಅಂದ್ರೆ ಯಾವ್ದು ಸ್ವಾರ್ಥ ಆಗ್ಲಿ ಅಥವಾ ಉತ್ಪ್ರೇಕ್ಷೆ ಆಗ್ಲಿ ಅಲ್ಲ. ಅವ್ರ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದೊಂದು ಪರಕಾಯ ಪ್ರವೇಶ ಅಂತ ಅನ್ಬೋದು. ಶಂಕರಾಚಾರ್ಯರು ಹೇಗೆ ಶಾರದೆನ ಪರಕಾಯ ಪ್ರವೇಶ ಮಾಡಿ ಒಂದೊಂದು ಅಂಗಗಳನ್ನು ಅವರು ಒಂದು ಏನಂತಾರೆ ಅಲ್ಲಿ ದರ್ಶನ ಮಾಡಿ ಸೌಂದರ್ಯ ಲಹರಿ ಅಂತ ಒಂದು ಸ್ತೋತ್ರನ ಹೇಗೆ ಪ್ರಕಟ ಮಾಡಿದರೆ, ಆ ನಿಟ್ಟಿನಲ್ಲಿ ಈ ನಟನೆ ಅಂದ್ರೆ ಏನು, ಈ ನಟನೆ ಅದರ ಸಾರಸತ್ವ ಏನು ಅನ್ನೋ ಇದನ್ನ ರಾಜ್ಕುಮಾರ್ ಅವರು ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಆ ಒಂದು ಇದಕ್ಕೆ ತುಂಬಾ ಹೆಮ್ಮೆ, ತುಂಬಾ ಒಂದು ಗೌರವ ಅಂತ ಹೇಳ್ಬೋದು. ಸಾಕ್ಷಾತ್ಕಾರ ಸಿನಿಮಾ ಮೊನ್ನೆ ಸಿಕ್ದಾಗ್ಲೂ ಹಾಗೆ ಅಂದೆ ನಾನು, ಪೂರ್ಣಿಮಾ ನಿಮ್ಮನ್ನ ನೋಡಿದ್ರೆ ನನ್ನ ಬಾಯಲ್ಲಿ ಏನು ಬರಲ್ಲ. ಒಲವೇ ಜೀವನ ಸಾಕ್ಷಾತ್ಕಾರ ಅದೊಂದೇ ಪದ ಬರೋದು. ಸಾಕ್ಷಾತ್ಕಾರ ಅಂದ್ರೆ ರಾಜ್ಕುಮಾರ್, ರಾಜ್ಕುಮಾರ್ ಅಂದ್ರೆ ಸಾಕ್ಷಾತ್ಕಾರ. ಅದರಲ್ಲಿ ಬಂದಂತ ಹೆಸರು ಅಷ್ಟಿಷ್ಟಲ್ಲ, ನಿಜಕ್ಕೂ ಅದೊಂದು ಸಾಧನೆ, ಅದೊಂದು ಯೋಗ, ಭಾಗ್ಯ. ನೀವು ರಾಜ್ಕುಮಾರ್ ಸರ್ನ ಮೀಟ್ ಮಾಡಿದ್ದೀರಾ? ಇಲ್ಲ, ಅದೊಂದು ಆಗಿಲ್ಲ ಅಂತ ನನ್ಗೆ ತುಂಬಾ ಬೇಸರ ಇದೆ. ಯಾಕಂದ್ರೆ ವಿಷ್ಣುವರ್ಧನ್ ಅವರು, ನಾವು ಊಟಿಗೆ ಹೋದಾಗ, ಮದ್ವೆ ಆದ ಊಟಿಗೆ ಹೋಸೋದ್ರಲ್ಲಿ ಅವರು ಸಿಂಹ ಗರ್ಜನೇನೋ ಶೂಟಿಂಗ್ ಅಲ್ಲಿ ಇರ್ತಾ ಇದ್ರು, ವಿಜಯಶಾಂತಿ ಅಂಡ್ ವಿಷ್ಣುವರ್ಧನ್. ಅವಾಗ ನೋಡಿದ್ದು. ಇನ್ನು ಅಂಬರೀಷ್ ಅವ್ರನ್ನ ನಾನು ಖುದ್ದು ನೋಡಿದ್ದು ನಮ್ಮ ಪುಟ್ಟಣ್ಣ ಅವ್ರ ಮನೆಯಲ್ಲಿ, ಅವರ ಒಂದು ವೈಕುಂಠ ಸಮಾರಾಧನೆ ಟೈಮ್ ನಲ್ಲಿ, ಆಗ ಲೈವ್ ಆಗಿ ನೋಡಿದ್ದು. ಸೊ ಈಗ ಎಲ್ಲರನ್ನೂ ನೋಡ್ತಾ ಇರುವಂತ ಒಂದು ಕೆಲವು ಸಮಯದಲ್ಲಿ ನಾವು ಫಿಲಂ ಚೇಂಬರ್ಗೆ ಹೋದಾಗ ಪದ್ಮಾ ವಾಸಂತಿಯವ್ರು ಇರ್ಬೋದು, ಅನಿತಾ ರಾಣಿಯವ್ರು ಇರ್ಬೋದು, ಈ ತರ ಎಲ್ಲರನ್ನು ನೋಡ್ತಾ ಇದ್ದೀನಿ. ಮಿಕ್ಸಪ್ ಆಗ್ತಿರ್ತೀನಿ, ಯಾವ್ದಾರ ಒಂದು ಸ್ಟ್ರೈಕ್ ಇರ್ಬೋದು, ಈ ಒಂದು ಸಂದರ್ಭಗಳಲ್ಲಿ ಮೀಟಿಂಗ್ ಇರ್ಬೋದು, ಓಡಾಡ್ತಿರ್ತೀನಿ, ಮಾಡ್ತಿರ್ತೀನಿ. ಸಂತೋಷ ಅಂತ ಅನ್ಸುತ್ತೆ. ಹೀಗೆ ಅವರ ಒಂದು ಗರಡಿನಲ್ಲಿ ಶ್ರೀನಾಥ್ ಇರ್ಬೋದು, ಶ್ರೀಧರ್ ಇರ್ಬೋದು, ರಾಮಕೃಷ್ಣ ಅವ್ರು ಇರ್ಬೋದು, ಪದ್ಮಾ ವಾಸಂತಿ, ಹೇಮಾ ಚೌಧರಿ ಅವರು, ಹೀಗೆ ಸಾಲು ಸಾಲು, ಅಪ್ಪರ್ಣ ಅವರು ಕೂಡ ಅವರೇ ಗುರ್ತಿಸಿ ಆ ಒಂದು ಮಸಣದ ಹೂವಲ್ಲಿ ಆ ಫಿಲಮ್ ಇದೆ, ಅದರಲ್ಲಿ ತುಂಬಾ ಒಂದು ಬಂದಾಗ, ನಮ್ಮನೆಗ್ ಬಂದಾಗ ಮಸಣದ ಹೂ ಶೂಟಿಂಗ್ ಅರ್ಧ ಇತ್ತು. ಆಮೇಲೆ ಋಣಮಕ್ಕಳು ರಿಲೀಸ್ ಆಗ್ಬೇಕಾಗಿತ್ತು. ಯಾವಾಗ ಮಾವ ಅಂದಿದ್ದೆ ನಾನು, ಆಗಸ್ಟ್ಗೆ ಪುಟ್ಟ ಅಂತಂದಿದ್ರು. ಇದು ಋಣಮುಕ್ತಳು ಆಗಸ್ಟ್ಗೆ ರಿಲೀಸ್ ಆಗುತ್ತೆ, ಇದು ಮಸಣದ ಹೂ ಇನ್ನೂ ಅರ್ಧ ಇದೆ ಪುಟ,
ಅದಿನ್ನೂ ಮುಂದುವರಿಸ್ಬೇಕಾಗಿದೆ ಅಂತ ಇಷ್ಟೇ 2 ಮಾತಾಡಿದ್ರು. ಆ ಟೈಮಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹಾ, ಹೋಗ್ತಾರೆ ಅವರು. ಆಗ ಅದಾಗಿ ಬಂದು ಹೋದ್ಮೇಲೆ ಒಂದು ಮೇ ಮೇ ಟೈಮಲ್ಲಿ ಬಂದಿದ್ದು. ಜೂನ್ ಜುಲೈನಲ್ಲಿ ಅವರು ಇಂಥ ಒಂದು ಏನು ಎಂತ ಮಳೆ ಅಂದ್ರೆ ಆ ನ್ಯೂಸ್ ಬಂದಾಗ ನ್ಯೂಸ್ ಕೇಳ್ತಾ ಇದ್ರೆ ಬ್ರಹ್ಮಾಂಡನೇ ಕೆಳಗ್ ಬಿದ್ದಂಗ ಆಗೋಯ್ತು. ಅಂದ್ರೆ ಇಂಥ ಒಬ್ಬ ಇದು ಅಂದ್ರೆ ಯಾರು ಶಾಶ್ವತ ಅಲ್ಲ. ಅದು ರಿಸೀವ್ ಮಾಡ್ಕೊಳ್ಳೋದಿದೆಯಲ್ಲ ಆ ಕ್ಷಣದಲ್ಲಿ ಆ ಒಂದು ದಿಗ್ಭ್ರಮೆ ಅಂತಾರಲ್ಲ ಆ ತರ ಒಂದು ಶಾಕ್ ಅನ್ನ ನೀಡ್ತು ಈ ಕನ್ನಡ ಇಂಡಸ್ಟ್ರಿನಲ್ಲಿ. ಅಯ್ಯೋ, ಇದ್ದಿದ್ರೆ ಇನ್ನು ಖಂಡಿತ. ಎಂತೆಂತ ಮೂವಿ ಮಾಡ್ತಾ ಇದ್ರು ವಿಶೇಷವಾಗಿರುವಂತದ್ದು. ಖಂಡಿತ ಅನ್ಸುತ್ತೆ. ಇಷ್ಟು ಆಯಾ ದೊಡ್ಡ ಕಾಲಕ್ಕೆ ಲೆಜೆಂಡರಿ ತಕ್ಕನಂಗೆ. ಡೈರೆಕ್ಟರ್‌ನ ಕಳ್ಕೊಂಡ್ವಿ ಅನ್ನೋ ಒಂದು ಎಸ್, ಫೀಲ್ ಇದೆ. ಆಯಾ ಕಾಲಕ್ಕೆ ಆಯಾ ಒಂದು ಏನು ಇದಿದೆ ನಡೀತಾ ಇದೆ, ಅದೇ ಕಾಲಾಯ ತಸ್ಮೈ ನಮಃ ಅಂತಾರಲ್ಲ ಆ ನಿಟ್ಟಿನಲ್ಲಿ ಅವರು ಸಿನಿಮಾಗಳನ್ನ ತೆಗಿತಿದ್ರು. ಯಾವುದೇ ಆದ್ರೂನು ಅದು ವಲ್ಗರ್ ಅಂತ ಏನ್ ಹೇಳ್ತಾರೆ, ಇಲ್ಲ ಇದು ಅನಾದಿ ಕಾಲದಿಂದಲೂ ಇದೆಲ್ಲ ಬರ್ತಾ ಇದೆ, ಬಂದಿದೆ, ಇದು ನೆನ್ನೆ ಇಂದಿನದಲ್ಲ ಅನ್ನೋ ಒಂದು ಅಂಶವನ್ನ ಸಾರ್ತಾ ಇದ್ರು. ಯಾಕಂದ್ರೆ ಉದಾಹರಣೆ ನಾನು ಸಣದ ಹೂನಲ್ಲಿ ಕೆಲವು ಸೀಕ್ವೆನ್ಸ್ಗಳು ಬರುತ್ತೆ. ಜಯಂತಿ ಅವರು ಇರ್ಬೋದು, ಅಪರ್ಣಾ ಸೀನ್ ಇರ್ಬೋದು, ಅಂಬರೀಷ್ ಮತ್ತೆ ಜಯಂತಿ ನಡುವೆ ಸಂಭಾಷಣೆ ಇರಬಹುದು. ಆ ಒಂದು ಆ ಒಂದು ರಿಯಾಲಿಟಿ ಇದೆಯಲ್ಲ ಆ ರಿಯಾಲಿಟಿ ಹಾಗೆಯೇ ತಗೋತಾ ಇದ್ರು. ಆ ಫೋಕಸಿಂಗ್ ಇದೆಯಲ್ಲ, ಇನ್ವಾಲ್ವ್ಮೆಂಟ್ ಇದನ್ನ ಹಾಗೆ ಬರ್ಬೇಕು, ಕತೆ ಹಾಗೆ ಬರ್ಬೇಕು, ಅದು ನೈಜ. ಇದು ಏನು ಉತ್ಪ್ರೇಕ್ಷೆ ಅಲ್ಲ ಅಥವಾ ಸೃಷ್ಟಿ ಮಾಡಿರೋ ಕತೆ ಅಲ್ಲ. ಅನಾದಿ ಕಾಲದಿಂದ ಏನ್ ನಡ್ಕೊಂಡು ಬರ್ತಿದೆ ಅಥವಾ ಯಾರು ಅದನ್ನ ನೋಡಿಲ್ಲ ಅಥವಾ ಅದ್ರ ಬಗ್ಗೆ ಏನ್ ತಿಳ್ಕೋಬೇಕಾಗಿದೆ ಅದನ್ನ ಒಂದು ಸಾರ ಕೊಡ್ತಾ ಇದ್ರು. ದಟ್ ಈಸ್ ಕಾಲ್ಡ್ ಥೀಮ್ ಡೈರೆಕ್ಟರ್. ದಟ್ಸ್ ಪುಟ್ಟಣ್ಣ ಕಣಗಾಲ್. ಆ ಒಂದು ಥೀಮ್ ಡೈರೆಕ್ಟರ್ ಅಂತಾನೆ ಹೆಸರು ಬಂದಿದೆ ಅವರಿಗೆ. ಒಂದು ಲೆಜೆಂಡ್ರಿ ಜೊತೆಗೆ ಈ ಥೀಮ್ ಕೊಟ್ಟಾಗ್ಲೇನೆ ಅದು ಲೆಜೆಂಡ್ರಿ ತನಕ ಮುಟ್ಟಕ್ಕೆ ಸಾಧ್ಯ ಆಗೋದು. ಅದೇ ಹೇಳ್ತಾರೆ, ಒಳ್ಳೇದಿದ್ರೆ ಒಳ್ಳೇದನ್ನ ಅದನ್ನ ರೂಢಿಸ್ಕೊಳ್ಳಿ, ಕೆಟ್ಟದಿದ್ರೆ ತಗೋಬೇಡಿ. ಅದನ್ನ ಸಾರಿದ್ದಾರೆ. ಈವನ್ ಕಪ್ಪು ಬಿಳುಪು ಫಿಲಮ್ ಅಲ್ಲೂ ಅಷ್ಟೇನೆ ತುಂಬಾ ಒಂದು ಎಫೆಕ್ಟಿವ್ ಆಗಿರೋ ಒಂದು ಕಥೆಯನ್ನ ತೆಗೆದಿದ್ದಾರೆ. ಎರಡು ಕಪ್ಪು ಬಿಳುಪು ಅಂದ್ರೆ ಎರಡು ಕ್ಯಾರೆಕ್ಟರ್ ಅಲ್ಲಿ ಒಂದು ಮಾಡು ಕಲ್ಪನಾ, ಇನ್ನೊಂದು ತುಂಬಾ ಇನ್ನೋಸೆಂಟ್ ಹಳ್ಳಿ ಹುಡುಗಿ ತರ ಏ ಗುಷ್ಲು ಅಂತಂತಾಳೆ. ಅವಳನ್ನ ಇನ್ನೊಬ್ಳನ್ನ ಮಾಡಿದಾಗ ಇವಳು ಬೊಬ್ಬಲ್ಗಮ್ಮ ಆ ಕಾಲದಲ್ಲೇ ಇದ್ ಮಾಡ್ಕೊಂಡು ಇಂದಿನ ಹಿಂದೂ ದೇಶದ ನವ ಯುವಕರೇ ನವ ಯುವತಿಯರೇ ಅಂತ ಒಂದು ಪ್ರಭಾಕರ್ ಶಾಸ್ತ್ರಿಗಳು ಅವರು ಒಂದು ಕಂಬಳಿ ಹೊದ್ಕೊಂಡು ಬ್ಲಾಂಕೆಟ್ ಹೊದ್ಕೊಂಡು ಅದೊಂದು ಬಿಗ್ಗರ್ ಟೈಪ್ ಅಲ್ಲಿ ಬಂದು ಒಂದು ಸ್ಟಿಕ್ ಇಟ್ಕೊಂಡು ಬಂದು ಹೇಳ್ತಾರೆ. ಅದು ಹೇಗಿದೆ ಅಂದ್ರೆ ತತ್ವ ಹೇಳೋ ತರ ಇದೆ ಆ ಸೀಕ್ವೆನ್ಸ್. ಚುಪ್ಲಿ ತೆಗೆದು ತೋರಿಸ್ತಿರ್ತಾರೆ, ನಿಂದೇ ನಾನ್ ಕೇಳೋದು ಅನ್ನೋ ತರ ಕಲ್ಪನಾ ಮಾಡ್ ಕ್ಯಾರೆಕ್ಟರ್ದು. ಇವರು ಹೇಗಂತಾರೆ, ಒಂದು ಆಕ್ಷನ್ ಮಾಡಿ ಇದನ್ನ ಹೇಳ್ತಾರೆ. ಆ ಒಂದು ಇದನ್ನ ಆ ಟೈಮ್ ಆ ಫಿಲಮ್ ಅಲ್ಲಿ ಕಪ್ಪು ಬಿಳುಪು ಫಿಲಮ್ ಅಲ್ಲಿ ಪುಟ್ಟಣ್ಣದು ವಾಯ್ಸ್ ಇದೆ. ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋದಲ್ಲಿ ಏನು ಮೀಟಿಂಗ್ ಅಲ್ಲಿ ಅವರು ಕಾನ್ಫರೆನ್ಸ್ ಅಲ್ಲಿ ಏನ್ ವರ್ಡ್ ಹೇಳಿರ್ತಾರೆ ಅದನ್ನ ಅಲ್ಲಿ ತೋರಿಸಿರ್ತಾರೆ. ತುಂಬಾ ಚೆನ್ನಾಗಿದೆ ಆ ವಾಯ್ಸ್. ಎಂದಾದ್ರೂ ಮತ್ತೆ ಅಗೈನ್ ಆದ್ರೆ ಅದನ್ನ ಕೇಳಿ, ನನಗ್ ತುಂಬಾ ಲೈಕ್ ಆಯ್ತು ಅದು. ಅಂದ್ರೆ ಇಂಥ ಒಂದು ಸತ್ವ ತತ್ವಗಳನ್ನ ಇಟ್ಕೊಂಡು ಅದರ ಸಿನಿಮಾನೇ ಆಗಿರ್ಬೋದು, ಅದು ಕೊಟ್ಟಾಗ ಅವರು ಜನ ಹೇಗೆ ಅದು ಪ್ರತಿಕ್ರಿಯೆ ಅದನ್ನ ಒಪ್ಕೊಳ್ಳೋ ಮಟ್ಟಕ್ಕೆ ಅವರು ತರ್ತಾ ಇದ್ರು, ಅದ್ರಲ್ಲಿ ಇರ್ತಾ ಇದ್ರು. ಯಾಕಂದ್ರೆ ಅದು ತರೋ ತನಕ ಬಿಡ್ತಾ ಇರ್ಲಿಲ್ಲ ಅವರು. ಆ ತರ ಅವರು ಒಂದೇನೋ ಕೈ ಹಾಕಿದ್ರೆ ಅದು ಹೀಗೆ ಬರ್ಬೇಕು, ಇದು ಇದೇ ತರನೇ ಆಗ್ಬೇಕು ಅಂತ ಅನ್ನೋದು ತುಂಬಾ ಒಂದು ಕ್ಯಾಲ್ಕುಲೇಷನ್. ಒಂದು ಲೊಕೇಶನ್ ಇರ್ಬೋದು, ಈ ಸ್ಕ್ರಿಪ್ಟ್ಗೆ ಇದು ಈ ಫಿಸಿಕ್ ಈ ಫೇಸ್ಗೆ ಇಂಥ ಒಬ್ಬ ನಟನಿಗೆ ಇದೇ ಅದು ಫಿಟ್ ಆಗಿರುವಂಥದ್ದು, ಸೂಕ್ತವಾಗಿರುವಂಥದ್ದು, ಆ ಥರ ಎಲ್ಲ ತುಂಬಾನೇ ಅವರು ಸರ್ಚ್ ಮಾಡೋರು. ಅದು ಅಲ್ಲದಕ್ಕೆ ಒಪ್ಕೋತಾ ಇರ್ಲಿಲ್ಲ. ಆ ನಿಟ್ಟಿನಲ್ಲಿ ಇವರು ಡೈರೆಕ್ಷನ್ ಅನ್ನ ನೀಡ್ತಾ ಇದ್ರು. ತುಂಬಾ ಕಷ್ಟಪಟ್ಟಿದ್ದಾರೆ ಮಾತ್ರ, ಅಷ್ಟೇ ಇದೆ. ಅವ್ರಿಗೆ ಅದೇ ಭಗವತಿ ಅಂತ ಒಂದು ಸ್ಪೆಲ್ ಮಾಡೋರು ಅವರು. ಹೆಣ್ಣು ಮಕ್ಕಳ ಬಗ್ಗೆನು ಅಷ್ಟೇ ಇದಿತ್ತು, ಗೌರವ ಇತ್ತು. ಸೊ ನನ್ಗೆ ಅಲ್ಲಿ ಇಲ್ಲಿ ಚೆಳಕು ಗೊತ್ತಿರೋ ಅಷ್ಟನ್ನ ನಾನು ಅವ್ರ ಬಗ್ಗೆ ಒಳ್ಳೇದನ್ನ ಹೇಳೋದು ನನ್ನ ಕರ್ತವ್ಯ. ಯಾಕಂದ್ರೆ ಯಾರಿಗೂ ಎಲ್ಲೂ ಏನು ಬೇಸರನೂ ಆಗ್ಬಾರ್ದು, ಅದರಲ್ಲಿ ನಂದು ನಾನು ಅನ್ನೋ ಸ್ವಾರ್ಥನೂ ಇರಬಾರ್ದು. ನನ್ನ ಕರ್ತವ್ಯ ಏನು, ನನ್ನ ಜವಾಬ್ದಾರಿ ಏನು. ಇಂಥ ಒಬ್ಬ ಒಳ್ಳೆ ಡೈರೆಕ್ಟರ್ ಮನೆಯಲ್ಲಿ ನಾನು ಇದ್ ಮಾಡಿರೋದೇ ನಂದೊಂದು ಪೂರ್ವದ ಪುಣ್ಯ. ಯಾಕಂದ್ರೆ ಒಂದು ಒಳ್ಳೆ ಹೆಸರು ಬರೋದಕ್ಕೂ ಒಂದು ಯೋಗ ಇರಬೇಕು, ಪುಣ್ಯ ಮಾಡಿರ್ಬೇಕು ಅಂತಾರೆ.
ಸೊ ಅವ್ರ ಜೊತೆಗೆ ಅವ್ರ ಆಶೀರ್ವಾದದ ಜೊತೆನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಅವ್ರ ಹೆಸರನ್ನ ಉಳಿಸ್ಬೇಕು ಅನ್ನೋದೂನು ಎಲ್ಲೋ ಒಂದ್ ಕಡೆ ನಮಗೂ ಜವಾಬ್ದಾರಿ ಇರುತ್ತೆ. ಇದು ಮುಖ್ಯವಾದಂತ ವಿಷಯ ನನಗೆ. ಸೊ ನಾವೇನ್ ಅಂತ ಸಾಧನೆ ಮಾಡಿಲ್ಲ. ಬಟ್ ಈ ಒಂದು ಫ್ಯಾಮಿಲಿನಲ್ಲಿ, ಈ ಒಂದು ಕುಟುಂಬದಲ್ಲಿ ನಾನು ಆ ಕುಟುಂಬದ ಒಂದು ಸಣ್ಣ ಕೊಂಡಿ. ಈ ಕೊಂಡಿ ಅವ್ರ ಬಗ್ಗೆ ಎಷ್ಟು ಒಂದು ವಿಷಯ ಹೇಳಕ್ ಸಾಧ್ಯ, ಇದಿಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅವ್ರು ಇದ್ದಿದ್ ಪಕ್ಷದಲ್ಲಿ ಹೇಳದ್ನಲ್ಲ, ನನ್ ಮಗನ ತಿದ್ದಿ ತೀಡಿ ಏನೋ ಒಂದ್ ಸಹಕಾರ ಮಾಡ್ತಿದ್ರೇನು, ಅದೇ ಆ ಒಂದು ಯೋಗ ಒಂದು ಇಲ್ಲ ಅಷ್ಟೇ. ಇವತ್ತು ನಾನು ಇಷ್ಟೊಂದು ಯೋಚನೆ ಮಾಡೋದು ಇರ್ಲಿಲ್ವೋ ಏನೋ ಗೊತ್ತಿಲ್ಲ. ಕರ್ದು ಬುದ್ಧಿ ಹೇಳಿ ಅಥವಾ ಹೀಗೆಲ್ಲ ಮಾಡಬಾರ್ದು, ನೀನು ಮುಂದುವರ್ಸು ಅಂತ ಏನಾರ ಒಂದು ಹೇಳೋರೇನೋ, ಆ ತರ ನಾನು ಎಕ್ಸ್ಪೆಕ್ಟ್ ಅನ್ಸುತ್ತೆ ನನಗೆ. ಆದ್ರೆ ಏನ್ ಮಾಡೋದು, ಈಗ ಒಬ್ಬೊಬ್ರದೇ ಪ್ಯಾಷನ್ ಅಂತ ಇರುತ್ತೆ. ಈಗ ನಿಮ್ದೊಂದ್ ಇರುತ್ತೆ, ನಂದು ಒಂದಿರುತ್ತೆ, ಇಲ್ಲ ನಾನ್ ಸಾಧಿಸ್ಬೇಕು ಅನ್ನೋದು. ಈಗ ನಾವು ಆದ್ರೆ ಆದ್ರೆ ಅವನು ಒಂಥರ ಹೈಪರ್, ಅಂದ್ರೆ ಏನಾಗುತ್ತೆ ಅದನ್ನೆಲ್ಲ ಮಾಡ್ಬೇಕು ಅಂತ ಅನ್ನೋದು ಅವನು ಆ ಬ್ರೈನ್ ಸ್ಟೇಟಸ್ ಇರೋದು. ನಮ್ದೆಲ್ಲಾರೆ ನಾನು ಒಂಥರ ಇಲ್ಲ, ಇದಿಲ್ವಾ ಅಂದ್ರೆ ಹಚ್ಕೊಳಕ್ ಹೋಗಲ್ಲ. ಅವತ್ತಿಂದ ಏನಿದೆ ಅದನ್ನ ನಡೆಸ್ಕೊಂಡು ಹೋಗ್ತಾ ಇರೋದು. ಎಸ್ ಮ್ಯಾಮ್. ಸೊ ಹೀಗೆ ಏನಂತಾರೆ, ಕ್ರಿಯೇಟಿವಿಟಿ ಆಫ್ ಒಂದು ಏನಿದೆ ಆ ಮೂಡನ್ನ ತಗೊಂಡು ನಾವು ಬದುಕೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇವತ್ತು ಸಿಂಗಿಂಗ್ ಇರ್ಬೋದು, ಅಥವಾ ಇವತ್ತೊಂದು ಇಂಟರ್ವ್ಯೂ ಇರ್ಬೋದು, ನಾಳೆ ಏನೋ ಒಂದು ಪ್ರೋಗ್ರಾಮ್ ಬರ್ಬೋದು ನನಗೆ. ಅಂದ್ರೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋ ತರ ಅದೊಂದು ಪರೀಕ್ಷೆ ಇದಿರ್ಬೋದು, ಯಾವುದೋ ಒಂದು ಅದನ್ನ ತುಂಬಾ ಡೀಪ್ ಆಗಿ ಒಂದರಲ್ಲೇ ಇನ್ವಾಲ್ವ್ಮೆಂಟ್ ಇಲ್ದಲೆ, ಅಂದ್ರೆ ಇವತ್ತು ಇಲ್ವಾ ನಂದು ಬೇರೆ ಏನೋ ಮಾಡೋಣ, ಅಲ್ಲಿ ಡೈವರ್ಟ್ ಆಗಿ ಅಲ್ಲಿ ಏನು ಸಾಧನೆ ಮಾಡಕ್ಕಾಗುತ್ತೋ ಎಲ್ಲದನ್ನು ಬ್ಯಾಲೆನ್ಸ್. ಈಗ ನನ್ ಫಸ್ಟ್ ಮ್ಯಾರೇಜ್ ಆಯ್ತು, ಆಮೇಲೆ ಎಜುಕೇಶನ್, ಆಮೇಲೆ ಆರ್ಟು, ಈ ಫೀಲ್ಡು ನನಗೆ ನನ್ನ ಪಾಲಿಗೆ ಎಷ್ಟು ಬರುತ್ತೋ ಅದಷ್ಟನ್ನು ನಾನು ಸ್ವೀಕಾರ ಮಾಡಿಕೊಂಡು ಅದನ್ನ ಒಂದು ಸಾಧನೆಯಾಗಿ ಅದನ್ನೇ ತಗೊಂಡು ಪ್ರಸಾದ, ಇದಷ್ಟು ನಾನು ಹೇಳಬಲ್ಲೆ ನಾನು. ಎಸ್ ಮ್ಯಾಮ್. ಎಸ್ ನಿಮ್ಮ ಟೈಮ್ ಮತ್ತೆ ನಿಮ್ಮ ಸಮಯನ ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿಗೆ ಕೊಟ್ಟು ಎಸ್ ಪುಟ್ಟಣ್ಣ ಕಣಗಾಲ್ ಸರ್ ಬಗ್ಗೆ ನಮಗ್ ಗೊತ್ತಿಲ್ಲದೆ ಇರೋ ಎಷ್ಟೋ ಘಟನೆಗಳನ್ನ ತಿಳಿಸ್ಕೊಡ್ತಾ ಹೋದ್ರಿ. ಹೌದು. ಅದೇ ರೀತಿಯಾಗಿ ನಿಮ್ಮ ಜೀವನದ ನಿಮ್ಮ ಲೈಫ್ ಜರ್ನಿ ಏನಿದೆ ಅಲ್ಲಾಗಿರುವಂತಹ ಎಷ್ಟೋ ಕಷ್ಟಗಳಾಗಿರ್ಬೋದು, ನಿಮ್ಮ ಚಾಲೆಂಜ್ಗಳಾಗಿರ್ಬೋದು, ಎಲ್ಲವನ್ನು ಸಹ ಮಾತಾಡ್ತಾ ಹೋದ್ರಿ. ಹೌದು. ಇಷ್ಟೋವರೆಗೂ ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿ ಜೊತೆ ನೀವು ನಿಮ್ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಎಸ್ ಮ್ಯಾಮ್. ಎಸ್, ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಬೇರೊಬ್ಬ ವಿಶೇಷ ವ್ಯಕ್ತಿ ಜೊತೆ ನಿಮ್ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.